ಕಾಂಗ್ರೆಸ್ ಹೈಕಮಾಂಡ್ ಏನು ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಗೆ ನೇಮಕ ಮಾಡ್ತು. ಆದರೆ ಈ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಕೇಳಿದಾಗ ಅವರು ಕೊಟ್ಟಂತಹ ಮೊದಲ ಉತ್ತರ ಗೊತ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್. ಹೈಕಮಾಂಡ್ ಕೊಟ್ಟಂತಹ ಸ್ಥಾನದಿಂದ ಖುಷಿಯಾಗಿಲ್ವಾ ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಅನ್ನುವಂತಹ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯ ಅವರು ಬೆಳಗ್ಗೆ ರಿಯಾಕ್ಟ್ ಮಾಡಿದಂತಹ ರೀತಿ. ಹೌದಾ, ನನಗೆ ಗೊತ್ತೇ ಇಲ್ಲ, ನನಗೆ ಯಾರು ಹೇಳೇ ಇಲ್ಲ ಅನ್ನುವಂಥ ರೀತಿನಲ್ಲಿ ಮಾತನಾಡ್ಬಿಟ್ರು. ಸಿದ್ದರಾಮಯ್ಯ ಅವರ ಮಾತಿನಿಂದಲೇ ಇಂಥದ್ದೊಂದು ದೊಡ್ಡ ಅನುಮಾನ ಸೃಷ್ಟಿಯಾಗ್ಬಿಡ್ತು. ಅಧ್ಯಕ್ಷರಾಗಿರೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಯಾಕಂದ್ರೆ ಬೆಳಗ್ಗೆ ಬಂದಂಥ ಆ ಸುದ್ದಿ ಏನು ಅಂದ್ರೆ, ಒಂದು ಪ್ರಕಟಣೆ ರಿಲೀಸ್ ಆಗುತ್ತೆ. ಆ ಪ್ರಕಟಣೆಯಲ್ಲಿ ಅವ್ರು ಹಾಕಿದ್ದಂಥ ಒಂದು ಹೆಡ್ಡರೇ ಅದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಐಸಿಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಸ್ತಿತ್ವಕ್ಕೆ ಅನ್ನುವಂಥ ಹೆಡ್ಡರ್. ನೀವು ಆ ಡಾಕ್ಯುಮೆಂಟ್ ಅನ್ನ ಗಮನಿಸ್ತಾ ಇದ್ದೀರಲ್ಲ, ಆ ಡಾಕ್ಯುಮೆಂಟ್ ನ ಮೊದಲ ಆ ಮುಖ್ಯಾಂಶ ಇದೆಯಲ್ಲ, ಅದಿದ್ದಿದ್ದೇ ಆ ರೀತಿ. ಹಾಗಾಗಿನೇ ಆ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅವರೇ ಅಧ್ಯಕ್ಷರು ಅನ್ನುವಂಥ ಮಾಹಿತಿ ಇತ್ತು ಬೆಳಗ್ಗೆ ಸುದ್ದಿ ಬಂದಾಗ. ಅದನ್ನೇ ಸಿದ್ದರಾಮಯ್ಯ ಅವ್ರಿಗೆ ನಾವು ಕೇಳಿದ್ದು. ಆ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಜೊತೆ ನಾನು ಚರ್ಚೆ ಮಾಡ್ತೀನಿ ಅಂದ್ಬಿಟ್ರು ಸಿಎಂ ಸಿದ್ದರಾಮಯ್ಯ. ಇದು ರಾಷ್ಟ್ರ ರಾಜಕಾರಣ ಅಲ್ಲ ಅಂತಾನು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಹೈಕಮಾಂಡ್ ತೆಗೆದುಕೊಂಡಂತ ಆ ನಿರ್ಧಾರ ಸಿದ್ದರಾಮಯ್ಯ ಅವರ ಗಮನದಲ್ಲಿ ಇರಲಿಲ್ಲ ಅನ್ನೋದು ಅವರ ಮಾತುಗಳಿಂದ ವ್ಯಕ್ತವಾದಂತಹ ಭಾವನೆ. ಏನ್ ಹೇಳಿದ್ರು ಸಿದ್ದರಾಮಯ್ಯ ಬೆಳಗ್ಗೆ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನೋಡೋಣ ಬನ್ನಿ. ಗೊತ್ತಿಲ್ಲಪ್ಪ, ನಾನು ಪತ್ರಿಕೆಯಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ. ನೀವು ಬರ್ದಿದ್ದೀರಿ, ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಅವರು. ಹೌದಪ್ಪ, ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು OBC ಅಧ್ಯಕ್ಷರು, ಕೇಂದ್ರದ OBC ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಆ ಮೀಟಿಂಗ್ನ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ. ಸೊ ನನಗೆ ಇದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ? ನಾನು ಕೇಳಿಲ್ಲ, ಅವರೇ ಗೊತ್ತಿಲ್ಲ ನನಗೆ. ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ, ರಾಜಕಾರಣ ಅಲ್ಲ ಇದು. ಏನಂತ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ತರ ಇದೆ. ನೋಡ್ತೀನಿ, ನಾನು ಕೇಳಿ ಮಾತಾಡ್ತೀನಿ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆ ಸಲಹಾ ಮಂಡಳಿಗೆ ತಮ್ಮ ನೇಮಕವನ್ನ ಮಾಡಿದ್ದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿರ್ಲಿಲ್ವಾ? ಈ ಅನುಮಾನ ಮೂಡಿದ್ದು ಅವರ ಹೇಳಿಕೆಯ ಕಾರಣಕ್ಕಾಗಿ. ಅವರೇ ಪ್ರಶ್ನೆ ಮಾಡ್ಬಿಡ್ತಾರೆ, ಎಲ್ಲೋ ಪತ್ರಿಕೆಗಳಲ್ಲಿ ಓದ್ದೆ ಅಂತ ಹೇಳಿ. ಹಾಗಾದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರದೆ ಇಂಥದ್ದೊಂದು ತೀರ್ಮಾನವನ್ನ, ನೇಮಕವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಅನ್ನುವಂಥ ಅನುಮಾನ ಮೂಡ್ಬಿಡ್ತು ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ನ ಕಾರಣಕ್ಕಾಗಿ. ಜೊತೆಗೆ ಆ ಪ್ರಕಟಣೆ ಏನಿದೆ ಅದರಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಲಾಗಿತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಸಲಹಾ ಮಂಡಳಿ ಅಂತ ಹೇಳಿ ಮೆನ್ಷನ್ ಮಾಡಲಾಗಿತ್ತು. ಈ ಎಲ್ಲ ಚರ್ಚೆಗಳ ಬೆನ್ನಲ್ಲೇ ಸ್ಥಾನ ಪಲ್ಲಟ ಆಗತ್ತೆ, ಕ್ರಾಂತಿ ಆಗತ್ತೆ, ಇಷ್ಟೆಲ್ಲ ಚರ್ಚೆಗಳಾಯ್ತಲ್ಲ ಈ ಒಂದು ನೇಮಕದಿಂದ. ಈ ಚರ್ಚಾ ಸುನಾಮಿಯ ಬೆನ್ನಲ್ಲೇ ನಾನು ಆ ಸಲಹಾ ಮಂಡಳಿಗೆ ಅಧ್ಯಕ್ಷನಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಆ ನಂತರ ಸಿಎಂ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಮಾತುಕತೆಯನ್ನ ಆದ ನಂತರದಲ್ಲಿ ಇಂಥದ್ದೊಂದು ಮಾಹಿತಿಯನ್ನ ಮಾಧ್ಯಮದವ್ರ ಜೊತೆಗೆ ಮಾತನಾಡಿದಂತಹ ನಂತರದಲ್ಲಿ ಕೊಟ್ಟಂತಹ ಕ್ಲಾರಿಟಿ ಇದು. OBC ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಯಾವ ನೇಮಕಾತಿಯೂ ಆಗಿಲ್ಲ, ಸಮಿತಿಯ ಸದಸ್ಯರಲ್ಲಿ ನಾನೂ ಕೂಡ ಒಬ್ಬ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ. ಡಾಕ್ಟರ್ ಅನಿಲ್ ಜೈಹಿಂದ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಲಹಾ ಮಂಡಳಿ ಇರೋದು. ಜುಲೈ 15ನೇ ತಾರೀಕು ಬೆಂಗಳೂರಿನಲ್ಲಿ ಸಭೆ ನಡೀತಾ ಇದೆ, ಅದರ ಆತಿಥ್ಯವನ್ನ ನಾನು ವಹಿಸಿಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ರಿಲೀಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನಿದೆ ಅದರಲ್ಲಿ? ಎಐಸಿಸಿಯ OBC ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನೇಮಕ ಮಾಡಲಾಗಿದೆ ಅನ್ನುವಂತಹ ಸುದ್ದಿ ಪ್ರಸಾರವಾಗ್ತಾ ಇದೆ. ಅಂತಹ ಯಾವುದೇ ನೇಮಕಾತಿಯೂ ಆಗಿಲ್ಲ. OBC ಸಲಹಾ ಮಂಡಳಿಯ ಸದಸ್ಯರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಬ್ಬರಾಗಿದ್ದಾರೆ. ಸಲಹಾ ಮಂಡಳಿ ಸಭೆ ಎಐಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಅನಿಲ್ ಜೈಹಿಂದ್ ಅವರ ಅಧ್ಯಕ್ಷತೆಯಲ್ಲಿ ಜುಲೈ 15ನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುತ್ತೆ. ಸಭೆಯ ಆತಿಥ್ಯವನ್ನ ಮುಖ್ಯಮಂತ್ರಿಗಳು ವಹಿಸಿಕೊಂಡಿದ್ದಾರೆ. ಸಭೆ ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಭವನದಲ್ಲಿ ನಡೆಯುತ್ತೆ. ವಿವಿಧ ರಾಜ್ಯಗಳ ಪಕ್ಷಗಳ ಮಾಜಿ ಮುಖ್ಯಮಂತ್ರಿಗಳು ಹಾಗೆಯೇ
ಹಾಲಿ ಮತ್ತು ಮಾಜಿ ಸಂಸದರು, ಶಾಸಕರು ಸೇರಿದಂತೆ 50 ಮಂದಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಡೆಯಿಂದ ಒಂದು ಸ್ಪಷ್ಟೀಕರಣದಂತೆ ಈ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಈಗ ಸ್ಪಷ್ಟೀಕರಣದ ಪ್ರಕಟಣೆ ಏನೇ ಇರಬಹುದು, ಆದರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅವರ ನೇಮಕ ಆಗಿರುವುದಂತೂ ನಿಜ. ಅದರಲ್ಲಿ ಅವರು ಒಬ್ಬ ಸದಸ್ಯರಾಗಿರುವುದಂತೂ ಸತ್ಯ. ಅದಕ್ಕೆ ಆ ಡಾಕ್ಯುಮೆಂಟೇ ಸ್ಪಷ್ಟನೆಯನ್ನ ನೀಡ್ತಾ ಇದೆ ಅಥವಾ ಸಾಕ್ಷಿಯನ್ನ ಕೊಡ್ತಾ ಇದೆ. ಆ ಲಿಸ್ಟ್ ನಲ್ಲಿ ಮೊದಲಿಗರಾಗಿ ಸಿದ್ದರಾಮಯ್ಯ ಅವರ ಹೆಸರಿರೋದು ಕೂಡ ಸತ್ಯನೇ. ಹಾಗಾಗಿನೇ ಇಷ್ಟೆಲ್ಲ ಅನುಮಾನ. ಈ ಹೆಜ್ಜೆ ಇದೆಯಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇಟ್ಟಿರುವಂತಹ ಹೆಜ್ಜೆ, ಇದು ರಾಜ್ಯದಲ್ಲಾಗ್ತಾ ಇರುವಂತಹ ಈ ಕ್ರಾಂತಿಯ ಚರ್ಚೆಯ ಬೆನ್ನಲ್ಲೇ ಇಟ್ಟಿರುವಂತಹ ಹೆಜ್ಜೆಯಾಗಿರೋ ಕಾರಣಕ್ಕಾಗಿ ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ, ಇದು ಬದಲಾವಣೆಯ ಮುನ್ಸೂಚನೆಯಾ ಅನ್ನುವಂಥ ಅನುಮಾನವನ್ನ ಹುಟ್ಟಿಸಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.